ದೇಶ ಸೇವೆ ಮಾಡಬೇಕೆಂಬ ಆಸೆ ಬಹುತೇಕ ಜನರಿಗಿದ್ರೂ ಕೂಡ ಕೆಲ ಕಾರಣಗಳಿಂದ ಆಗ್ತಾ ಇಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇಶ ಸೇವೆ ಮಾಡೋರನ್ನ ನಾವು ಕಾಣುತ್ತಿದ್ದೇವೆ. ಆದರೆ ಇವರು ಸೇನೆಗೆ ಸೇರಲು ಸಾಧ್ಯವಾಗಲಿಲ್ಲ ಎಂದು ಕೊರಗದೆ ತಾವು ಸಾಕಿದ ಶ್ವಾನಗಳನ್ನ ದೇಶದ ಭದ್ರತೆಗಾಗಿ ಕಳಿಸುತ್ತಿದ್ದಾರೆ. ದೇಶದ ಭದ್ರತೆಗೆ ಅಂಕೋಲಾದ ಶ್ವಾನ ಸೇರ್ಪಡೆ. ಬೇಟೆಗೆ ಹೆಸರಾದ ಮುಧೋಳ ಶ್ವಾನವನ್ನ ಭಾರತೀಯ ಸೇನೆಗೆ ಸೇರ್ಪಡೆ ಮಾಡಿಕೊಂಡಿದ್ದು ಕೇಳಿದ್ವಿ. ಆದರೆ ಇದೀಗ ಅಂಕೋಲಾದ ಶ್ವಾನಗಳು ಕಳೆದ ಕೆಲ ವರ್ಷಗಳಿಂದ ಭದ್ರತೆಗೆ ಸದ್ದಿಲ್ಲದೆ ಸೇರ್ಪಡೆಯಾಗ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಬಾವಿಕೇರಿ ಗ್ರಾಮದ ರಾಘವೇಂದ್ರ ಭಟ್ ಕಳೆದ ಕೆಲವು ವರ್ಷಗಳಿಂದ ಶ್ವಾನಗಳನ್ನ ಸಾಕುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ. ಸ್ವತಃ ಅಧಿಕಾರಿಯಾಗಿರುವಂತಹ ರಾಘವೇಂದ್ರ ಅವರು ಬೆಲ್ಜಿಯಂ ಮೆಲಿನೋವಾ ಜಾತಿಯ 9 ಶ್ವಾನಗಳನ್ನ ಸಿಆರ್ಪಿಎಫ್ಗೆ ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ ದಾನವಾಗಿ ನೀಡಿದ್ದಾರೆ. ಈ ಸಲ ನಮ್ಮ ಮನೆಯಿಂದ 4 ನಾಯಿ ಮರಿಗಳು ವೆಸ್ಟ್ ಬೆಂಗಾಲ್ ಸಿಆರ್ಪಿಎಫ್ ಪೊಲೀಸಿಗೆ ಹಾಗೂ 5 ಮರಿಗಳು ವೆಸ್ಟ್ ಬೆಂಗಾಲ್ ಪೊಲೀಸಿಗೆ ಸೆಲೆಕ್ಷನ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ನಮಗೆ, ನಮ್ಮ ಕುಟುಂಬದವರಿಗೆ ಹಾಗೂ ಎಲ್ಲ ಊರಿನವರಿಗೆಲ್ಲ ಒಂದು ಗೌರವ ತರುವಂತಹ ವಿಷಯವಾಗಿದೆ. ಬೆಲ್ಜಿಯಂನ ಮಲಿನೋವಾ ತಳಿಯ ಶ್ವಾನಗಳು ದೇಶದ ಭದ್ರತೆಗಾಗಿ ಕೆಲಸವನ್ನ ಮಾಡಲಿವೆ. ಸ್ವತಃ ತಮಗೆ ಸೇನೆಗೆ ಸೇರಬೇಕೆಂಬ ಹಂಬಲವಿತ್ತು, ಆದರೆ ಸಾಧ್ಯವಾಗಲಿಲ್ಲ. ಹೀಗಾಗಿ ತಾವು ಸಾಕಿದ ಶ್ವಾನಗಳು ಸೇನೆಗೆ, ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗ್ತಾ ಇರೋದಕ್ಕೆ ಸಂತಸವಾಗ್ತಾ ಇದೆ ಅಂತ ಸ್ವತಃ ರಾಘವೇಂದ್ರ ಭಟ್ ಹೇಳಿದ್ದಾರೆ. ಈ ಬೆಲ್ಜಿಯಂ ಮೆಲಿನೋವಾ ಬಂದು ಒಂದು ವರ್ಕಿಂಗ್ ಲೈನ್ ಅಲ್ಲಿ ಇರುತ್ತೆ ಹಾಗೂ ಇವು ಎಲ್ಲ ಈಗ ರಕ್ಷಣಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ತಗೊಳ್ತಾ ಇದ್ದಾರೆ. ಇದರದ್ದು ವರ್ಕಿಂಗ್ ಎಲಿಜಿಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕಂಪೇರ್ ಟು ಬೇರೆ ಅದರ್ ಡಾಗ್ ಅನ್ನ ಕಂಪೇರ್ ಮಾಡದೆ, ಬ್ರೀಡ್ ಅನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಹೈಪರ್ ಆಕ್ಟಿವ್ ಗಳನ್ನ ಹೊಂದಿರ್ತಾರೆ. ಈಗಾಗಲೇ ನಂದು ಅಸ್ಸಾಂ ರೈಫಲ್ ಹಾಗೂ ಅನೇಕ ಪೊಲೀಸ್ ಇಲಾಖೆಗಳಲ್ಲೂ ಕೆಲಸ ನಿರ್ವಹಿಸ್ತಾ ಇದೆ. ರಾಘವೇಂದ್ರ ಅವರು ಈ ಹಿಂದೆ ಬೆಲ್ಜಿಯಂ ಮಲಿನೋವಾ ತಳಿಯ 17 ಶ್ವಾನವನ್ನ ಭಾರತೀಯ ಸೇನೆಗಾಗಿ ನೀಡಿದರು. ಮೊದಲ 1 ತಿಂಗಳು ಈ ಶ್ವಾನಗಳನ್ನ ಅಬ್ಸರ್ವೇಷನ್ನಲ್ಲಿಟ್ಟು ಬಳಿಕ ಅವುಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. सर का पहले तो बहुत धन्यवाद करते हैं. सर ने पहले भी हमारे को 2 पप्पी गिफ्ट दिया था बेल्जियम का, अभी 4 गिफ्ट दे रहे हैं. सर का जो बेल्जियम है एक स्टैंडर्ड क्वालिटी है, जिसको हम 2 महीने की बेसिक ट्रेनिंग, फाउंडेशन ट्रेनिंग करके और 10 महीने का ट्रेनिंग करके फील्ड में डिप्लॉय करेंगे. हम सर को बहुत बहुत धन्यवाद देना चाहते हैं. ಒಟ್ನಲ್ಲಿ ಕಳೆದ ಕೆಲ ವರ್ಷಗಳಿಂದ ದೇಶದ ಗಡಿಯನ್ನ ಕಾಯಲು ಅಂಕೋಲಾದ ಶ್ವಾನ ಸೇರ್ಪಡೆಯಾಗ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದ್ದಂತೂ ಸುಳ್ಳಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದೇಶ ಸೇವೆ ಮಾಡಬೇಕೆಂಬ ಆಸೆ ಬಹುತೇಕ ಜನರಿಗಿದ್ರೂ ಕೂಡ ಕೆಲ ಕಾರಣಗಳಿಂದ ಆಗ್ತಾ ಇಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇಶ ಸೇವೆ ಮಾಡೋರನ್ನ ನಾವು ಕಾಣುತ್ತಿದ್ದೇವೆ. ಆದರೆ ಇವರು ಸೇನೆಗೆ ಸೇರಲು ಸಾಧ್ಯವಾಗಲಿಲ್ಲ ಎಂದು ಕೊರಗದೆ ತಾವು ಸಾಕಿದ ಶ್ವಾನಗಳನ್ನ ದೇಶದ ಭದ್ರತೆಗಾಗಿ ಕಳಿಸುತ್ತಿದ್ದಾರೆ. ದೇಶದ ಭದ್ರತೆಗೆ ಅಂಕೋಲಾದ ಶ್ವಾನ ಸೇರ್ಪಡೆ. ಬೇಟೆಗೆ ಹೆಸರಾದ ಮುಧೋಳ ಶ್ವಾನವನ್ನ ಭಾರತೀಯ ಸೇನೆಗೆ ಸೇರ್ಪಡೆ ಮಾಡಿಕೊಂಡಿದ್ದು ಕೇಳಿದ್ವಿ. ಆದರೆ ಇದೀಗ ಅಂಕೋಲಾದ ಶ್ವಾನಗಳು ಕಳೆದ ಕೆಲ ವರ್ಷಗಳಿಂದ ಭದ್ರತೆಗೆ ಸದ್ದಿಲ್ಲದೆ ಸೇರ್ಪಡೆಯಾಗ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಬಾವಿಕೇರಿ ಗ್ರಾಮದ ರಾಘವೇಂದ್ರ ಭಟ್ ಕಳೆದ ಕೆಲವು ವರ್ಷಗಳಿಂದ ಶ್ವಾನಗಳನ್ನ ಸಾಕುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ. ಸ್ವತಃ ಅಧಿಕಾರಿಯಾಗಿರುವಂತಹ ರಾಘವೇಂದ್ರ ಅವರು ಬೆಲ್ಜಿಯಂ ಮೆಲಿನೋವಾ ಜಾತಿಯ 9 ಶ್ವಾನಗಳನ್ನ ಸಿಆರ್ಪಿಎಫ್ಗೆ ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ ದಾನವಾಗಿ ನೀಡಿದ್ದಾರೆ. ಈ ಸಲ ನಮ್ಮ ಮನೆಯಿಂದ 4 ನಾಯಿ ಮರಿಗಳು ವೆಸ್ಟ್ ಬೆಂಗಾಲ್ ಸಿಆರ್ಪಿಎಫ್ ಪೊಲೀಸಿಗೆ ಹಾಗೂ 5 ಮರಿಗಳು ವೆಸ್ಟ್ ಬೆಂಗಾಲ್ ಪೊಲೀಸಿಗೆ ಸೆಲೆಕ್ಷನ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ನಮಗೆ, ನಮ್ಮ ಕುಟುಂಬದವರಿಗೆ ಹಾಗೂ ಎಲ್ಲ ಊರಿನವರಿಗೆಲ್ಲ ಒಂದು ಗೌರವ ತರುವಂತಹ ವಿಷಯವಾಗಿದೆ. ಬೆಲ್ಜಿಯಂನ ಮಲಿನೋವಾ ತಳಿಯ ಶ್ವಾನಗಳು ದೇಶದ ಭದ್ರತೆಗಾಗಿ ಕೆಲಸವನ್ನ ಮಾಡಲಿವೆ. ಸ್ವತಃ ತಮಗೆ ಸೇನೆಗೆ ಸೇರಬೇಕೆಂಬ ಹಂಬಲವಿತ್ತು, ಆದರೆ ಸಾಧ್ಯವಾಗಲಿಲ್ಲ. ಹೀಗಾಗಿ ತಾವು ಸಾಕಿದ ಶ್ವಾನಗಳು ಸೇನೆಗೆ, ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗ್ತಾ ಇರೋದಕ್ಕೆ ಸಂತಸವಾಗ್ತಾ ಇದೆ ಅಂತ ಸ್ವತಃ ರಾಘವೇಂದ್ರ ಭಟ್ ಹೇಳಿದ್ದಾರೆ. ಈ ಬೆಲ್ಜಿಯಂ ಮೆಲಿನೋವಾ ಬಂದು ಒಂದು ವರ್ಕಿಂಗ್ ಲೈನ್ ಅಲ್ಲಿ ಇರುತ್ತೆ ಹಾಗೂ ಇವು ಎಲ್ಲ ಈಗ ರಕ್ಷಣಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ತಗೊಳ್ತಾ ಇದ್ದಾರೆ. ಇದರದ್ದು ವರ್ಕಿಂಗ್ ಎಲಿಜಿಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕಂಪೇರ್ ಟು ಬೇರೆ ಅದರ್ ಡಾಗ್ ಅನ್ನ ಕಂಪೇರ್ ಮಾಡದೆ, ಬ್ರೀಡ್ ಅನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಹೈಪರ್ ಆಕ್ಟಿವ್ ಗಳನ್ನ ಹೊಂದಿರ್ತಾರೆ. ಈಗಾಗಲೇ ನಂದು ಅಸ್ಸಾಂ ರೈಫಲ್
ಹಾಗೂ ಅನೇಕ ಪೊಲೀಸ್ ಇಲಾಖೆಗಳಲ್ಲೂ ಕೆಲಸ ನಿರ್ವಹಿಸ್ತಾ ಇದೆ. ರಾಘವೇಂದ್ರ ಅವರು ಈ ಹಿಂದೆ ಬೆಲ್ಜಿಯಂ ಮಲಿನೋವಾ ತಳಿಯ 17 ಶ್ವಾನವನ್ನ ಭಾರತೀಯ ಸೇನೆಗಾಗಿ ನೀಡಿದ್ರು. ಮೊದಲ 1 ತಿಂಗಳು ಈ ಶ್ವಾನಗಳನ್ನ ಅಬ್ಸರ್ವೇಷನ್ನಲ್ಲಿಟ್ಟು ಬಳಿಕ ಅವುಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. सर का पहले तो बहुत धन्यवाद करते हैं. सर ने पहले भी हमारे को 2 कॉपी गिफ्ट दिया था बेल्जियम का, अभी 4 गिफ्ट दे रहे हैं. सर का जो बेल्जियम है एक स्टैंडर्ड क्वालिटी है, जिसको हम 2 महीने की बेसिक ट्रेनिंग, फाउंडेशन ट्रेनिंग करके और 10 महीने का ट्रेनिंग करके फील्ड में डिप्लॉय करेंगे. हम सर को बहुत बहुत धन्यवाद देना चाहते हैं. ಒಟ್ನಲ್ಲಿ ಕಳೆದ ಕೆಲ ವರ್ಷಗಳಿಂದ ದೇಶದ ಗಡಿಯನ್ನ ಕಾಯಲು ಅಂಕೋಲಾದ ಶ್ವಾನ ಸೇರ್ಪಡೆಯಾಗ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದ್ದಂತೂ ಸುಳ್ಳಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದೇಶ ಸೇವೆ ಮಾಡಬೇಕೆಂಬ ಆಸೆ ಬಹುತೇಕ ಜನರಿಗಿದ್ರೂ ಕೂಡ ಕೆಲ ಕಾರಣಗಳಿಂದ ಆಗ್ತಾ ಇಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇಶ ಸೇವೆ ಮಾಡೋರನ್ನ ನಾವು ಕಾಣುತ್ತಿದ್ದೇವೆ. ಆದರೆ ಇವರು ಸೇನೆಗೆ ಸೇರಲು ಸಾಧ್ಯವಾಗಲಿಲ್ಲ ಎಂದು ಕೊರಗದೆ ತಾವು ಸಾಕಿದ ಶ್ವಾನಗಳನ್ನ ದೇಶದ ಭದ್ರತೆಗಾಗಿ ಕಳಿಸುತ್ತಿದ್ದಾರೆ. ದೇಶದ ಭದ್ರತೆಗೆ ಅಂಕೋಲಾದ ಶ್ವಾನ ಸೇರ್ಪಡೆ. ಬೇಟೆಗೆ ಹೆಸರಾದ ಮುದೋಳ ಶ್ವಾನವನ್ನ ಭಾರತೀಯ ಸೇನೆಗೆ ಸೇರ್ಪಡೆ ಮಾಡಿಕೊಂಡಿದ್ದು ಕೇಳಿದ್ವಿ. ಆದರೆ ಇದೀಗ ಅಂಕೋಲಾದ ಶ್ವಾನಗಳು ಕಳೆದ ಕೆಲ ವರ್ಷಗಳಿಂದ ಭದ್ರತೆಗೆ ಸದ್ದಿಲ್ಲದೆ ಸೇರ್ಪಡೆಯಾಗ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಬಾವಿಕೇರಿ ಗ್ರಾಮದ ರಾಘವೇಂದ್ರ ಭಟ್ ಕಳೆದ ಕೆಲವು ವರ್ಷಗಳಿಂದ ಶ್ವಾನಗಳನ್ನ ಸಾಕುವ ಹವ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ. ಸ್ವತಃ ಅಧಿಕಾರಿಯಾಗಿರುವಂತಹ ರಾಘವೇಂದ್ರ ಅವರು ಬೆಲ್ಜಿಯಂ ಮೆಲಿನೋವಾ ಜಾತಿಯ 9 ಶ್ವಾನಗಳನ್ನ ಸಿಆರ್ಪಿಎಫ್ಗೆ ಮತ್ತು ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ ದಾನವಾಗಿ ನೀಡಿದ್ದಾರೆ. ಈ ಸಲ ನಮ್ಮ ಮನೆಯಿಂದ 4 ನಾಯಿ ಮರಿಗಳು ವೆಸ್ಟ್ ಬೆಂಗಾಲ್ ಸಿಆರ್ಪಿಎಫ್ ಪೊಲೀಸಿಗೆ ಹಾಗೂ 5 ಮರಿಗಳು ವೆಸ್ಟ್ ಬೆಂಗಾಲ್ ಪೊಲೀಸಿಗೆ ಸೆಲೆಕ್ಷನ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಇದು ನಮಗೆ, ನಮ್ಮ ಕುಟುಂಬದವರಿಗೆ ಹಾಗೂ ಎಲ್ಲ ಊರಿನವರಿಗೆಲ್ಲ ಒಂದು ಗೌರವ ತರುವಂತಹ ವಿಷಯವಾಗಿದೆ. ಬೆಲ್ಜಿಯಂನ ಮಲಿನೋವಾ ತಳಿಯ ಶ್ವಾನಗಳು ದೇಶದ ಭದ್ರತೆಗಾಗಿ ಕೆಲಸವನ್ನ ಮಾಡಲಿವೆ. ಸ್ವತಃ ತಮಗೆ ಸೇನೆಗೆ ಸೇರಬೇಕೆಂಬ ಹಂಬಲವಿತ್ತು, ಆದರೆ ಸಾಧ್ಯವಾಗಲಿಲ್ಲ. ಹೀಗಾಗಿ ತಾವು ಸಾಕಿದ ಶ್ವಾನಗಳು ಸೇನೆಗೆ, ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗ್ತಾ ಇರೋದಕ್ಕೆ ಸಂತಸವಾಗ್ತಾ ಇದೆ ಅಂತ ಸ್ವತಃ ರಾಘವೇಂದ್ರ ಭಟ್ ಹೇಳಿದ್ದಾರೆ. ಈ ಬೆಲ್ಜಿಯಂ ಮೆಲಿನೋವಾ ಬಂದು ಒಂದು ವರ್ಕಿಂಗ್ ಲೈನ್ ಅಲ್ಲಿ ಇರುತ್ತೆ ಹಾಗೂ ಇವು ಎಲ್ಲ ಈಗ ರಕ್ಷಣಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ತಗೊಳ್ತಾ ಇದ್ದಾರೆ. ಇದರದ್ದು ವರ್ಕಿಂಗ್ ಎಲಿಜಿಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಕಂಪೇರ್ ಟು ಬೇರೆ ಅದರ್ ಡಾಗ್ ಅನ್ನು ಕಂಪೇರ್ ಮಾಡದೆ, ಬ್ರೀಡ್ ಅನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಹೈಪರ್ ಆಕ್ಟಿವ್ ಗಳನ್ನ ಹೊಂದಿರುತ್ತದೆ. ಈಗಾಗಲೇ ನಂದು ಅಸ್ಸಾಂ ರೈಫಲ್ ಹಾಗೂ ಅನೇಕ ಪೊಲೀಸ್ ಇಲಾಖೆಗಳಲ್ಲೂ ಕೆಲಸ ನಿರ್ವಹಿಸ್ತಾ ಇದೆ. ರಾಘವೇಂದ್ರ ಅವರು ಈ ಹಿಂದೆ ಬೆಲ್ಜಿಯಂ ಮಲಿನೋವಾ ತಳಿಯ 17 ಶ್ವಾನವನ್ನ ಭಾರತೀಯ ಸೇನೆಗಾಗಿ ನೀಡಿದ್ರು. ಮೊದಲ 1 ತಿಂಗಳು ಈ ಶ್ವಾನಗಳನ್ನ ಅಬ್ಸರ್ವೇಷನ್ನಲ್ಲಿಟ್ಟು ಬಳಿಕ ಅವುಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. सर का पहले तो